ನೇರ ಸಂಪರ್ಕಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ ಬಿಜೆಪಿಯ ವಕ್ತಾರ ವಿನಯ್ ಬಿದ್ರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಆಲ್ರೆಡಿ ಪಶ್ಚಿಮ ಬಂಗಾಳ ಮತ್ತು ಪಂಜಾಬ್ನಲ್ಲಿ ತಮ್ಮ ನಿಲುವೇನು ಅಂತ ಅಲ್ಲಿನ ಮುಖ್ಯಮಂತ್ರಿಗಳು ಪ್ರಕಟ ಮಾಡಿದ್ರೂ ಕೂಡ ಕಾಂಗ್ರೆಸ್ ಸದ್ಯ ಇದಿನ್ನು ಚರ್ಚಾ ಹಂತದಲ್ಲಿದೆ ಅಂತ ಹೇಳ್ತಾ ಇದೆ. ನೀವೇನು ಹೇಳ್ತೀರಿ ಮೇಡಮ್? ಇದು ಬಹಳ ಸ್ಪಷ್ಟವಾಗಿ ಏನು ಈ ಅಪವಿತ್ರ ಮೈತ್ರಿಕೂಟ ಪ್ರಾರಂಭ ಆಗ್ಲಿಕ್ಕೆ ಹೊರಟಿತ್ತು ಅವತ್ತೇ ಗೊತ್ತಿತ್ತು ಇದು ಬಹಳ ದಿನ ಬಾಳಿಕೆ ಬರೋದಿಲ್ಲ ಅಂತ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಒಂದು ಬಹಳ ದೊಡ್ಡ ಬದಲಾವಣೆಯ ಗಾಳಿ ಬೀಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ, ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಭ್ರಷ್ಟಾಚಾರಿಗಳ ಕೂಟವೇ ಒಂದು ಮೈವೆತ್ತ ರೂಪದಲ್ಲಿರ್ತಕ್ಕಂಥ ಇಂಡಿಯಾ ಅಲೈಯನ್ಸ್ ಅವರು ಯಾವುದೇ ಕಾರಣಕ್ಕೂ ಕೂಡ ಒಟ್ಟಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಯ್ತು. ಮೊನ್ನೆ ನಡೆದಂಥ ಮಧ್ಯಪ್ರದೇಶ ಚುನಾವಣೆಯ ಸಂದರ್ಭದಲ್ಲೂ ಕೂಡ, ರಾಜಸ್ಥಾನ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಮ್ಮಗಳ ನಡುವೆ ಒಗ್ಗಟ್ಟಿಲ್ಲ ಅನ್ನೋದನ್ನ ಇಂಡಿ ಮೈತ್ರಿಕೂಟ ಜಗಜ್ಜಾಹೀರು ಮಾಡಿಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ 42 ಸೀಟ್ಗಳೇನಿದೆ, 42 ಸೀಟ್ಗಳಲ್ಲಿ TMC ನಾವು ಸ್ಪರ್ಧೆ ಮಾಡ್ತೀವಿ ಅಂತ. ಅದೇ ರೀತಿ ಪಂಜಾಬು ಮತ್ತು ದೆಹಲಿ ಎರಡೂ ಸೇರಿದ್ರೆ 20 ಸೀಟ್ಗಳು, 20 ಸೀಟ್ಗಳಲ್ಲಿ ನಾವು ಪ್ರತ್ಯೇಕ ಸ್ಪರ್ಧೆ ಮಾಡ್ತೀವಿ ಅಂತ ಆಮ್ ಆದ್ಮಿ ಪಕ್ಷ ಹೊರಟಿರ್ತಕ್ಕಂಥದ್ದೇನಿದೆ ಇದು ಸಹಜವಾಗಿ ನಿರೀಕ್ಷೆ ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ಗೆ ಎಲ್ಲರನ್ನೂ ಕೂಡ ಜೊತೆನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥ ದೊಡ್ಡ ಗುಣ ಇಲ್ಲ. ಯಾವಾಗಲೂ ಬಾಸಿಸಮ್ ಮಾಡುತ್ತೆ, ದೊಡ್ಡಣ್ಣನ ಒಂದು ನೀತಿಯ ಪ್ರದರ್ಶನ ಮಾಡುತ್ತೆ. ಹಾಗಾಗಿ ಸಹಜವಾಗಿ ಯಾರೂ ಕೂಡ ಕಾಂಗ್ರೆಸ್ ಜೊತೆಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಅನ್ನೋದು ಕಾಂಗ್ರೆಸ್ನ ಒಂದು ಗುಣದಲ್ಲೇ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದೊಂದು ನಿರೀಕ್ಷಿತವಾಗಿದ್ದಂಥದ್ದು. ಯಾವುದೇ ಕಾರಣಕ್ಕೂ ಈ ರೀತಿ ಅಪವಿತ್ರ ಮೈತ್ರಿಕೂಟ ತುಂಬ ದಿನ ಬಾಳಿಕೆ ಬರೋದಿಲ್ಲ ಅಂತಕ್ಕಂಥದ್ದು ಜನಸಾಮಾನ್ಯರು ಮಾತಾಡ್ತಾ ಇದ್ರು, ಅದು ಇವತ್ತು ನಿಜವಾಗಿದೆ. ಹಾಗಾಗಿ ಚುನಾವಣೆಗೂ ಮುಂಚವೇ ಮೋದಿಜಿಯವರ ನೇತೃತ್ವದ ಪಕ್ಷವನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ದಲೇ ಈ ಇಂಡಿ ಮೈತ್ರಿಕೂಟ ಅಂತಕ್ಕಂಥದ್ದು ಛಿದ್ರವಾಗಿದೆ. ವಿನಯ್ ಬಿದ್ರೆ ಅವರೇ, ಒಂದು ಮಾತು, ನಾನು ರವೀಶ್ ಮಾತಾಡ್ತಾ ಇದ್ದೀನಿ. ಈ ರೀತಿ ನಿಮಗೆ ವಿಶ್ವಾಸ ಮೊದಲೇ ಇದ್ದಿದ್ರೆ, ಸರಿ ಹೇಳಿ, ಈ ರೀತಿ ವಿಶ್ವಾಸ ನಿಮ್ಗೆ ಮೊದಲೇ ಇದ್ದಿದ್ರೆ ಕಾಂಗ್ರೆಸ್ ಇಂಡಿಯಾ ಅಂದರೆ ಕಾಂಗ್ರೆಸ್ನ ಎಲ್ಲ ಒಕ್ಕೂಟ ಸೇರಿಕೊಂಡು ಇಂಡಿಯಾ ಅಂತ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ಭಯ ಬಿದ್ದು ಇಂಡಿಯಾ ಇದನ್ನೇ ಭಾರತ್ ಅಂತ ಚೇಂಜ್ ಮಾಡಕ್ಕೆ ಹೋದ್ರು ಅಂತ ಕಾಂಗ್ರೆಸ್ನ ಬಹುದೊಡ್ಡ ಆರೋಪ ಇತ್ತು. ಅದು ಈಗ ಸ್ಪಷ್ಟ ಆಗ್ತಾ ಇದೆಯಾ ಅಂತ ನೋಡಿ. ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ಸಿಗರಿಗೆ ಅರ್ಥ ಆಗಬೇಕು, ಭಾರತ ಯಾವತ್ತಿದ್ರು ಭಾರತನೇನೆ. ಅದೇನೋ ಇಂಡಿಯಾ ಅಲೈಯನ್ಸ್, ಅದು ಇಂಡಿಯಾ ಅಲ್ಲ, ಅದು ಇಂಡಿಯಾ ಭಯ ಬಿದ್ದೇ ಚೇಂಜ್ ಮಾಡಿದ್ರಿ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿದ್ದು. ಕಾರ್ಯ ಸಾಧನೆ ಭಾರತ ಅನ್ನುವ ಹೆಸರು ಭರತನಿಂದ ಬಂದಿದೆ. ಭಾ ಎಂದರೆ ಬೆಳಕು, ರಥ ಅಂತಂದ್ರೆ ಬೆಳಕಿನ ರಥ ಭಾರತ. ಇದು ನೀವು ವೇದ ಪುರಾಣಗಳ ಕಾಲದಿಂದ, ಅದು ತ್ರೇತಾಯುಗ ಇರ್ಬೋದು, ದ್ವಾಪರ ಯುಗ ಇರ್ಬೋದು, ಕಲಿಯುಗದಲ್ಲೂ ಪ್ರಚಲಿತವಾಗಿರ್ತಕ್ಕಂಥ. ಅಲ್ಲ, ಅಷ್ಟು ದಿನ ಇಲ್ಲದೆ ಇದ್ದದ್ದು ಇಂಡಿಯಾ ಒಕ್ಕೂಟ ಆದ್ಮೇಲೆ ಮಾಡಿದ್ರಿ ಅಂತ. ಅಷ್ಟು ದಿನ ಇಲ್ಲದೆ ಇದ್ದದ್ದು ಇಂಡಿಯಾ ಒಕ್ಕೂಟ ಆದ್ಮೇಲೆ ಶುರು ಮಾಡಿದ್ರಿ ಅಂತ. ಇದೇನೋ ಭಾರತದಿಂದ ಆಗಿರ್ತಕ್ಕಂಥ ಇಂಡಿಯಾ ಒಕ್ಕೂಟದ ಬೆದರಿಕೆಗೆ ಇಲ್ಲ ನೋಡಿ. ಅವ್ರಗಳು ವೋಟ್ ಶೇರ್ ಏನಿದೆ, ಅವ್ರಗಳ ಪಾಪ್ಯುಲಾರಿಟಿ ಏನಿದೆ, ಅವ್ರಗಳ ಒಗ್ಗಟ್ಟು ಎಷ್ಟಿದೆ ಅನ್ನೋದು ಇವತ್ತಾಗಲೇ ದೇಶದ ಜನ ನೋಡಿದ್ದಾರೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಬೆದರು ಬೊಂಬೆ INDA ಅಲಯನ್ಸ್ ಅಂತಕ್ಕಂಥದ್ದು ಒಂದು ಬೆದರು ಬೊಂಬೆ. ಮೋದಿ ರೀತಿಯ ಸಮರ್ಥ ನಾಯಕರನ್ನ ಎದುರಿಸಲಿಕ್ಕೆ ಸಾಧ್ಯ ಆಗ್ದಲೆ ಒಂದು ಬೆದರು ಬೊಂಬೆಯನ್ನ ಮಾಡ್ಕೊಂಡ್ರು. ಆ ಬೆದರು ಬೊಂಬೆಗೆ ವಿರುದ್ಧವಾಗಿ ನಾವೇನೇ ಹೆಸರು ಬದಲಾಯಿಸಿದ್ವಿ ಅಂತಕ್ಕಂಥದ್ದಿಲ್ಲ. ಆ ಚರ್ಚೆ ಮತ್ತೊಮ್ಮೆ ಹುಟ್ಟಾಯ್ತು ಅಷ್ಟೇನೆ. ಆ ಚರ್ಚೆ ಜನಸಾಮಾನ್ಯರು ಮಾಡಿದ್ರು, ಯಾವುದು ಭಾರತ ಯಾವುದು ಇಂಡಿಯಾ ಅನ್ನೋದನ್ನ ಜನ ಚರ್ಚೆ ಮಾಡಿದ್ರು. ಈಗ ಒಂದು ಪ್ರಶ್ನೆ ಏನಂದ್ರೆ, ದೇವೇಗೌಡರಂತ ಸೀನಿಯರ್ಸ್ ಕೂಡ ಈ ಹಿಂದೆ ಕಾಂಗ್ರೆಸ್ ಜೊತೆ ಆ ಮೈತ್ರಿಕೂಟದ ಜೊತೆ ಇದ್ರು. ಆದರೆ ಅಂಥ ಸೀನಿಯಾರಿಟಿ ಕೊರತೆ ಏನಾದರೂ ಈಗಿನ ಮೈತ್ರಿಕೂಟಕ್ಕೆ ಎದ್ದು ಕಾಣ್ತಾ ಇದೆಯಾ? ಜೊತೆಗೆ ನಿಮ್ಮ JDSಗೆ ಇಲ್ಲಪ್ಪ ಈ ಒಂದು ಗೊಂದಲ ಬೇಡ, ನಾವು ಈಗ ಒಂಥರ ಸೇಫ್ ಆದೋ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆಯಾ? ಇಲ್ಲ, ಒಂದು ತಿಳ್ಕೊಳ್ಳಿ ನೋಡಿ, ಯಾವಾಗಲೂ ಯಾಕೆ BJP ಜೊತೆ ಪ್ರಾದೇಶಿಕ ಪಕ್ಷಗಳು ನಿಂತ್ಕೊಂಡಿದ್ದಾವೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಬಲ್ಲೆ ನಾನು. ಕಾಂಗ್ರೆಸ್ ಜೊತೆ ಯಾಕೆ ನಿಲ್ಲಲ್ಲ, ಇವ್ರ ಜೊತೆ ಯಾಕೆ ನಿಲ್ತಾರೆ ಅಂತ. 2014 NDA ಅಲಯನ್ಸ್ ಏನು ಇತ್ತು, ಹತ್ತತ್ರ ಅವರು ಸಿಂಗಲ್ ಮೆಜಾರಿಟಿ ಹತ್ತತ್ರಕ್ಕೆ ಬಂದಿದ್ರು ಭಾರತೀಯ ಜನತಾ ಪಾರ್ಟಿ. ಆದರೆ 2019 ಫುಲ್ ಮೆಜಾರಿಟಿಗೆ ಬಂದರು. ಆದರೆ 31 ಪಕ್ಷಗಳಿರ್ತಕ್ಕಂಥ ಭಾಳ ಜನ MP ಇಲ್ಲ, ಆದರೂ ಕೂಡ NDA ಕೂಟದಲ್ಲಿದ್ದಾರೆ. ಯಾಕೆ ಅಂತಂದರೆ ಅವ್ರನ್ನೂ ಕೂಡ ಅಬ್ಸಲ್ಯೂಟ್ ಮೆಜಾರಿಟಿ ಬಂದಿದ್ದರೂ ಕೂಡ ಅವ್ರನ್ನೆಲ್ಲ ಕ್ಯಾಬಿನೆಟ್ ಒಳಗಡೆ ತೊಗೊಂಡು NDA ಅಲಯನ್ಸಲ್ಲಿ ಇಟ್ಕೊಂಡಿದ್ದಾರೆ. ಅದೇ BJPಯ ವಿಶೇಷ. ಕಾಂಗ್ರೆಸ್ ಏನು ಮಾಡಿತ್ತು, ಅಕಸ್ಮಾತ್ ಕಾಂಗ್ರೆಸ್ ಏನು ಮೆಜಾರಿಟಿ ಬಂದರೆ ಏನು ಮಾಡ್ತಿತ್ತು? ಕರ್ನಾಟಕದ ಉದಾಹರಣೆ ತಗೊಂಡೆ, ಸೋತಾಗ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದರು 2 ಸಲ. ಒಂದು ಧರಮ್ ಸಿಂಗ್, ಒಂದು ಮೊನ್ನೆ ಕುಮಾರಸ್ವಾಮಿ ಅವರು. ಗೆದ್ದ ತಕ್ಷಣ 136 ಅಂದ ತಕ್ಷಣ ಏನಂದ್ರು, ಡೆಲ್ಲಿ ನಾಯಕರಿಗೆ ಹೇಳ್ಕೊಟ್ರು JDS ದೇವೇಗೌಡ ಕುಮಾರಸ್ವಾಮಿ ಸೇರಿಸ್ಕೊಳ್ಳೋದು ಬೇಡ ಅಂತ. ಕರೆಕ್ಟಾ? ಈ ರಾಜ್ಯದಲ್ಲಿ ನಡೆದಿರೋದು ಇದು. ಆದರೆ ಭಾರತೀಯ ಜನತಾ ಪಾರ್ಟಿ NDA ಅಲಯನ್ಸಲ್ಲಿ ಯಾರ್ಯಾರ ಸಣ್ಣ ಸಣ್ಣ ಪಾರ್ಟಿಗಳನ್ನ ಇಟ್ಕೊಂಡಿದ್ದಾರೆ. ಒಂದು MP ಕೂಡ ಇಲ್ಲದೆ ಇರೋರು ಪಾರ್ಟಿ ಇದೆ, ಅವ್ರನ್ನೂ ಪಾರ್ಟಿ ಒಳಗಡೆ ಇಟ್ಕೊಂಡಿದ್ದಾರೆ, NDA ಅಲಯನ್ಸ್ ಒಳಗಡೆ ಇಟ್ಕೊಂಡಿದ್ದಾರೆ.
ಅವ್ರ ಹತ್ರ ಚರ್ಚೆಗಳಾಗ್ತವೆ. ಅವ್ರ ಹತ್ರ 10 ವರ್ಷ ಸುದೀರ್ಘವಾಗಿ ರಾಜಕಾರಣ ಅಧಿಕಾರ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಆ್ಯಂಡ್ NDA ಅಲಯನ್ಸ್ ಇವತ್ತಿನವ್ರಿಗೆ ಎಲ್ಲಾದರೂ ಒಂದು ಅಪಸ್ವರ ತೋರಿಸಿ ನೋಡೋಣ. ಈಗ NDA ಅಲಯನ್ಸ್ ಸ್ಟಾರ್ಟ್ ಆಯಿತು, ಆಗಲೇ ನಟರಾಜ್ ಗೌಡರು ಹೇಳ್ತಿದ್ರು ಇನ್ನು NDA ಅದೇನು ಸ್ಟಾರ್ಟ್ ಆಗಿಲ್ಲ ಅಂತ. NDA ಸ್ಟಾರ್ಟ್ ಆಗೋಕ್ಕೆ ಅವಶ್ಯಕತೆನೇ ಇಲ್ಲ, ಈಗ ಆಲ್ರೆಡಿ ಫುಲ್ಫಿಲ್ ಅದು. ಯಾರ್ಯಾರು ಎಲ್ಲೆಲ್ಲಿ ಏನೇನು ಸೀಟ್ ಹಂಚ್ಕೋಬೇಕು ಎಲ್ಲ ಓಕೆ ಆಗೋಗಿದೆ. ನಿಮ್ಮ ಥರ ಆದಿ ಬೀದಿಲಿ ನಿಂತ್ಕೊಂಡು ಮಾತಾಡ್ತಿಲ್ಲ. ಜೆಡಿಎಸ್ ಎಷ್ಟು ಅಂತ 100% ಇರುತ್ತೆ, ತಪ್ಪೇನಿದೆ. ದೊಡ್ಡ ಮಟ್ಟದ ನಾಯಕರ ಮಟ್ಟದಲ್ಲಿ ಚರ್ಚೆ ಆಗಿರುತ್ತೆ. ಈಗ ಏನು ಗೊತ್ತಾ ಮೇಡಮ್, ಯಾವಾಗಲೂ ನಮ್ಮ ಶಕ್ತಿ ಏನು ಅಂತ ಯೋಚನೆ ಮಾಡಬೇಕು. ನಮ್ಮ ಶಕ್ತಿಗೆ ನಾವು ಶಕ್ತಿನ ತುಂಬಿಸ್ಕೋಬೇಕು, ಮತ್ತು ನಾವು ಅವ್ರಿಗೆ ಶಕ್ತಿ ತುಂಬಬೇಕೆ ಹೊರತು ನಾವು ಕಾಲೆಳ್ಕೊಂಡು ಇನ್ನೊಬ್ಬರು ಗೆಲ್ಲಕ್ಕೆ ಬಿಡಬಾರ್ದು. ಈಗ ಉದಾಹರಣೆ ಕಾಂಗ್ರೆಸ್ ಹೆಂಗಿದೆ ಅಂತಂದರೆ, ಈಗ ಮಮತಾ ಬ್ಯಾನರ್ಜಿ ಅವ್ರದ್ದು ಹೇಳ್ತಿದ್ರಿ, ವೆಸ್ಟ್ ಬೆಂಗಾಳಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥ ವೆಸ್ಟ್ ಬೆಂಗಾಲ್ PCC ಏನಿರ್ತಾರೆ ಅವರೆಲ್ಲ ಮಮತಾ ಬ್ಯಾನರ್ಜಿ ವಿರುದ್ಧ. ರಾಹುಲ್ ಗಾಂಧಿಗೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮಮತಾ ಬ್ಯಾನರ್ಜಿ ಪ್ರೀತಿ. ಕರ್ನಾಟಕದಲ್ಲಿ ಹಂಗೆ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ದೇವೇಗೌಡರು ಕುಮಾರಸ್ವಾಮಿ ಪ್ರೀತಿ. ಕರ್ನಾಟಕದಲ್ಲಿರೋ ಸಿದ್ದರಾಮಯ್ಯಂಗೆ ದೇವೇಗೌಡ ಕುಮಾರಸ್ವಾಮಿ ಕಂಡ್ರಾಗಲ್ಲ. ಈ ದ್ವಂದ್ವ ರೀತಿಯಲ್ಲೇ ಈ ದೇಶದಲ್ಲಿ ಕಾಂಗ್ರೆಸ್ ಈ ಸ್ಥಿತಿಗೆ ಬಂದು ನಿಂತಿರೋದು. ಮಮತಾ ಬ್ಯಾನರ್ಜಿ ಯಾವ ಪಾರ್ಟಿ ಮೊದಲು? ಈಸ್ ಕಾಂಗ್ರೆಸ್. ಯಾಕೆ ಸೆಟದ್ ನಿಂತ್ಕೊಂಡು ಹೋದ್ರು? ಎಸ್ ನಿಜಲಿಂಗಪ್ಪ ಕರ್ನಾಟಕದಲ್ಲಿ ಯಾಕೆ ವಿರುದ್ಧ ಹೋದರು? ದೇವರಾಜ್ ಅರಸು ಯಾಕೆ ಹೋದರು ಕರ್ನಾಟಕದಿಂದ? ವೀರೇಂದ್ರ ಪಾಟೀಲ್ ಯಾಕೆ ಹೋದರು ಕಾಂಗ್ರೆಸ್ಸಿಂದ? ರೀಜನಲ್ ನಾಯಕತ್ವವನ್ನು ಒಡೆದು ತಮ್ಮ ದೊಡ್ಡತನವನ್ನು, ಹೈಕಮಾಂಡ್ ಸಂಸ್ಕೃತಿಯನ್ನು ಎಲ್ಲರ ಮೇಲೆ ಏರೋವಂಥ ಶಕ್ತಿ ಇರೋದೇ ಕಾಂಗ್ರೆಸ್ಸು. ಆ ಕಾರಣಕ್ಕೆ ಈ ದೇಶದಲ್ಲಿ ಎಲ್ಲ ಕಡೆ ಈಗ ಇಡೀ ದೇಶದಲ್ಲಿ ಇರೋದು ಯಾವ ರಾಜ್ಯ? ಮುಗಿಸ್ಬಿಡ್ತೀನಿ. ಮೂರೇ ರಾಜ್ಯದಲ್ಲಿ. ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ನೀವು ಮಾತಾಡೋಣ, ನಾನು ಮಾತಾಡಿಲ್ಲ. ಮುಗಿದೋಯ್ತದು. ಇಲ್ಲ ಇದು ಮುಗಿದೋಯ್ತು. ನೀವು ಮಾತಾಡೋಣ, ನಾನು ಮಾತಾಡಿಲ್ಲ. ಮುಗಿದೋಯ್ತು. ಸತ್ಯ ಸ್ವಲ್ಪ ಬಹಳ ಕಹಿ ಇರ್ತದೆ. ಈಗ ಬಿಜೆಪಿ ಜೆಡಿಎಸ್ ಅಲ್ಲಿ ಯಾರು ಉಳ್ಕೊಂಡಿದ್ದಾರೆ? ನೀವು ಬೊಮ್ಮಾಯಿ ಅವ್ರಿಗಾಗ್ಲಿ ರಾಮಕೃಷ್ಣ ಹೆಗಡೆಯವ್ರಿಗಾಗ್ಲಿ ಯಾರು ಗೌರವ ಕೊಟ್ರಿ? ಕೇವಲ ಮಾನ್ಯ ದೇವೇಗೌಡರು ಮತ್ತೆ ಅವ್ರ ಕುಟುಂಬ ಮಾತ್ರ ಯಾವ ಪಕ್ಷ ಉಳಿತದೆ? ಒಂದ್ ನಿಮಿಷ ಇರ್ಬೋದು. ಆ ರೀತಿ ರಾಜಕೀಯ ವಿಪ್ಲವಗಳಾದಾಗ ಬದಲಾವಣೆಗಳು ಸಹಜ ಇರ್ತದೆ. ಕುದುರೆ ವ್ಯಾಪಾರ ಮಾಡೋರಿಗೆ, ಆಪರೇಷನ್ ಕಮಲ ಮಾಡೋರಿಗೆ ನೀವು ವಿಷಯ ಬಂದ್ರೆ ಅಡ್ಡ ಬಂದ್ರೆ ತಪ್ಪಲ್ಲ. ನಮ್ದೇ ಅಡ್ಡ ಬರ್ತಾ ಇಲ್ಲ. ನೀವು ಸತ್ಯ ಮಾತಾಡಕ್ಕೆ ಬಿಡ್ತಿಲ್ಲ. ಅದೇ ಏನೋ 2 ಟರ್ಮ್ ಅಲ್ಲಿ ನೀವು ಮಾತಾಡ್ತಾ ಇರಿ, ನಾನು ಮಾತಾಡಕ್ ಕೊಟ್ಟದ್ದು ಈಗ ಅವಕಾಶ. ಅವ್ರು ಮಾತಾಡಕ್ ಬಿಟ್ಟಿದ್ದಾರೆ. ಬಿಟ್ಟಿದ್ದಾರೆ. ನಾನು ಕಂಪ್ಲೀಟ್ ಮಾಡಕ್ ಇದ್ರಲ್ಲಿ ಯಾವ್ದಾನ ಒಂದ್ ಸುಳ್ಳಿದ್ರೆ ಹೇಳಿ. ಏರ್ಪೋರ್ಟ್ ಅಲ್ಲಿ ನಿಂತ್ಕೊಂಡು ವೀರೇಂದ್ರ ಪಾಟೀಲ್ ಕೆಳಗಿಳಿಸ್ಬಿಟ್ಟು ಹೋದ್ರಿ. ವೀರೇಂದ್ರ ಪಾಟೀಲ್ ಮಹಿಷ ಅಲ್ಲ, ನೀವು ಬಿಜೆಪಿ ಅವ್ರಿಗೆ ಆರೋಗ್ಯ ಬಂಗಾರಪ್ಪನವ್ರು ಹೆಂಗ್ ನಡ್ಸ್ಕೊಂಡ್ರಿ? 2 ಸಲ ಪಾರ್ಟಿ ಕಟ್ಟಿ ನೀವೇನ್ ಮಾಡಿದ್ರಿ? ಬಂಗಾರಪ್ಪನವ್ರಿಗೆ ಏನ್ ಮಾಡಿದ್ರಿ? ಮುಖ್ಯಮಂತ್ರಿ ಮಾಡಿದ್ವಿ. ಅವ್ರ ಮಗನ್ ಕರ್ಕೊಂಡ್ MLA ಮಾಡಿದ್ವಿ ನಾವು. ಮುಖ್ಯಮಂತ್ರಿ ರಾಜಕಾರಣದ ಮೇಲಕ್ಕೆ ಬರಕ್ ಆಗ್ತಿರ್ಲಿಲ್ಲ. ಹಂಗಂದ್ರೆ ನಿಮ್ಮಿಂದಲೇ ಎಲ್ಲರನ್ನೂ ಯಾವ ಪಾರ್ಟಿಯಿಂದ ಫಸ್ಟ್ ಅವರು? ಬಂಗಾರಪ್ಪ. ಆಯ್ತು, ಅದು ಬಂಗಾರಪ್ಪ. ಕುಮಾರಸ್ವಾಮಿ ಅವರು ತಟ್ಟಿ ಉತ್ತಿ ಬಿತ್ತಿ ಬಂದು ಮುಖ್ಯಮಂತ್ರಿ ಆದ್ರ, ಎಲ್ಲ ಮಾಡ್ಕೊಂಡು ಬಂದ್ರು. ಅಲ್ಲ, ಸಮಯ ಅವಕಾಶ ಬಂತು, ಅವಕಾಶವಾದ ಮುಖ್ಯಮಂತ್ರಿ ಆದ್ರಷ್ಟೇ. ಉತ್ತಿ ಬಿತ್ತಿ ಆಗಿರ್ಲಿಲ್ಲ. ಇದೇ ವ್ಯವಸ್ಥೆ ಜೆಡಿಎಸ್ ಅಲ್ಲಿ. ಕುಮಾರಸ್ವಾಮಿ ಅಂಡ್ ಫ್ಯಾಮಿಲಿ, ಮಾನ್ಯ ದೇವೇಗೌಡರು ಅಂಡ್ ಸನ್ಸ್ ಅಷ್ಟು ಮಾತ್ರ ಇದ್ರೆ ಸಾಕು. ಅದೇ ಪಕ್ಷ, ಅದೇ ಸರ್ಕಾರ, ಅದೇ ರಾಜ್ಯನ. ಈ ರೀತಿ ಮಾನ್ಯ ಸಿದ್ದರಾಮಯ್ಯ ಅಂತ ನಾಯಕರನ್ನ ನೀವು ಹೊರಗಟ್ಟಿದ್ರಿ. ನೀವು ಯಾಕಂದ್ರೆ ಒಂದೇ ಒಂದು ಕುಟುಂಬ ಪ್ರೇಮ ಇದೆಯಲ್ಲ, ಆ ರೀತಿ ನೀವು ರಾಜಕಾರಣಗಳು ಬದಲಾವಣೆಗಳಾಗ್ತವೆ. ಸುಮ್ಮನೆ ಕುಗ್ಗಿರ್ತಾರೆ, ಆಮೇಲೆ ಒಂದ್ ಸ್ವಲ್ಪ ಮೇಲ್ ಬಂದ್ರಾಗ ಎಲ್ಲರೂ ಮಾನ್ಯ ಕುಮಾರಸ್ವಾಮಿ ಒಬ್ಬರಿಗೆ ಮಾತಾಡಕ್ ಬಿಡ್ಬೇಕು. ಯಾಕೋ ನಾಗರಾಜ್ ಯಾದವ್ ತರ ನೀವು ದೀರ್ಘ ಅವರೇ ಹೇಳಿ ನನಗಲ್ಲ, ಮಾತಾಡಕ್ಕೆ ನಾನು ನಿಮ್ಮ ಮಾತು ಕಟ್ ಮಾಡಿಲ್ಲ. ಅವ್ರು ಮಾತಾಡೋದು ನಿಮ್ಗೆ ಹೇಳಿದ್ರೆ ನೀವು ಮಾತಾಡ ಕುತ್ಕೊಂತೀನಿ. ನಾನು ನಿಮ್ಮ ಮಾತು ಅವಕಾಶ ಇಲ್ಲ. ಕೇಳಿ ನಿಮ್ಮ ಮಾತು ನಾನು ಕಟ್ ಮಾಡಿಲ್ಲ. ನೀವೇ ಕಟ್ ಮಾಡಿದ್ದು. ಕಂಟಿನ್ಯೂ ಮಾಡ್ಬಿಡಿ. ಈಗ ನಿಮ್ಗೆ ಕೊಟ್ರಲ್ವಾ, ನೀವೇ ನನಗೆ ಮಾತಾಡಕ್ಕೆ ಹೇಳಿದ್ರು ಅವರು. ಕಂಟಿನ್ಯೂ ಮಾಡ್ಬಿಡಿ. ನೀವು ಮಾತಾಡಿ. ಈಗ ಒಂದು ಏನಂದ್ರೆ ರವೀಶ್ ಹಂಗಲ್ಲ, ನಾನು ಯಾಕೆ ಅದನ್ನ ಇತಿಹಾಸನ ಹೇಳಕ್ ಹೋದಾಗ ಇವ್ರಿಗೆ ನೋವಾಗತ್ತೆ. 62ರಲ್ಲಿ ದೇವೇಗೌಡರಿಗೆ ಕಾಂಗ್ರೆಸ್ಸಿಂದ ಸೀಟೇ ಕೊಡ್ಲಿಲ್ಲ. ಅವ್ರು ಕಾಂಗ್ರೆಸ್ಸಲ್ಲೇ ಇದ್ರು, ಯಾರ ಮಾತು ಕೇಳ್ಕೊಡ್ಲಿಲ್ಲ. ಈ ಥರದವು ಪ್ರಾದೇಶಿಕನ ಸರ್. ಎಲ್ಲದಕ್ಕಿಂತ ಹೆಚ್ಚಿನಾಗಿ ಆಂಧ್ರ ಪ್ರದೇಶದಲ್ಲಿ ರಾಜಶೇಖರ್ ರೆಡ್ಡಿ ಕಾಂಗ್ರೆಸ್ ಮುಳುಗೋಗಿತ್ತು. 10 ವರ್ಷ ಪಾದಯಾತ್ರೆ ಮಾಡಿ 10 ವರ್ಷ ಅಧಿಕಾರಕ್ಕೆ ತಂದರು. 40 ಸೀಟಲ್ಲಿ 38 MP ಗೆದ್ಕೊಡ್ತಾ ಇದ್ರು. ಆತ ಆಕ್ಸಿಡೆಂಟಲ್ಲಿ ಸತ್ತಿದ ತಕ್ಷಣ ಅವ್ರ ಅಮ್ಮ ಮಗನ ಒಳಗಡೆ ಬಿಟ್ಕೊಳ್ದಲ್ಲೇ ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ಹೊರಗಾಕ್ತು.
ಅವೆಲ್ಲ ಇಲ್ಲ ಬಿಡಿ, ಅವೆಲ್ಲ ಇದೆ- ಅವೆಲ್ಲ ನಿಜ ಅಲ್ಲ, ಆ ರೀತಿ ಈಗ ಅಲ್ಲ ಮತ್ತೆ- ಅದು ಆ ರೀತಿ ಅಲ್ಲ. ಕೇಳ್ರಿ ಈಗ ಒಂದ್ ನಿಮಿಷ. ಭ್ರಷ್ಟಾಚಾರದ ಅಲ್ಲ, ಕೇಳಿ ಒಂದ್ ನಿಮಿಷ. ಭ್ರಷ್ಟಾಚಾರದ ಆರೋಪ ನಾವೇನು ಕೇಳಿ ಒಂದ್ ಯಾರು ನಿಮಿಷ, ನಾವೇನು ಒಂದ್ ನಿಮಿಷ ಕಾಪಾಡ್ಬೇಕಾ? ನಾವು ಕೇಳಿ, ಬಿಜೆಪಿ ಒಂದ್ ನಿಮಿಷ ಕೇಳಿ, ಆ ರೀತಿ ಅಲ್ವಲ್ಲ. ಒಂದ್ ನಿಮಿಷ ಕೇಳಿ, ದಯವಿಟ್ಟು ಕೇಳಿ. ರಾಜಶೇಖರ ರೆಡ್ಡಿ ಮಗ ಇನ್ನೂ ಚಿಕ್ಕವನು ಮಾಡಬಾರ್ದು ಅಂತೇಳಿ ಯಾರೋ ರೋಸಯ್ಯ ಅಂತ ಯಾರನ್ನೋ ಮಾಡಿದ್ರು. ಈ ದೇಶದಲ್ಲಿ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಇನ್ನೂ ಚಿತೆನಲ್ಲಿ ಆರೇ ಇರಲಿಲ್ಲ. ರಾಜೀವ್ ಗಾಂಧಿ ಯಾವ ಪಾರ್ಲಿಮೆಂಟಲ್ಲಿ ಮೆಂಬರ್ ಇರಲಿಲ್ಲ, ಜಸ್ಟ್ ಜನರಲ್ ಸೆಕ್ರೆಟರಿ ಇದ್ರು. ಅವ್ರನ್ನ ರಾತ್ರೋರಾತ್ರಿ ಪ್ರೈಮ್ ಮಿನಿಸ್ಟರ್ ಮಾಡಲಿಲ್ವಾ ನೀವು? ನಿಮ್ಮ ಕುಟುಂಬ ದೊಡ್ಡದಾಗಿ ಬೆಳಿಬೇಕು 50 ವರ್ಷ ಅಂತೇಳಿ ಇದು ಇಡೀ ದೇಶದ ನಾಯಕತ್ವನೇ ಕೊಳಗಾಗಿಸಿದ್ದೀರಾ. ಇಂದಿರಾ ಗಾಂಧಿ ಸೋತ್ ಸುಣ್ಣಾಗಿದ್ರು. ದೇವರಾಜ್ ಅರಸು ಕರ್ಕೊಂಬಂದು ಚಿಕ್ಕಮಂಗ್ಳೂರಲ್ಲಿ ನಿಲ್ಲಿಸಿ ಗೆಲ್ಸಿದ್ರು. ದೇವರಾಜ್ ಅರಸಿಗೆ ಏನು ಕೊಟ್ರಿ ಆಮೇಲೆ ನೀವು? ದೇವರಾಜ್ ಅರಸನ್ನ ಮುಗಿಸಿ ಹಾಕಿ ಆಚೆ ಕಳಿಸಿದ್ರಿ, ಕೊನೆಗೆ ಸತ್ತೇ ಹೋದ್ರು ಪಾಪ. ಇವ್ರ ಕೈಯಿಂದ ಸತ್ತೋಗಿರೋ ನಾಯಕರು ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ವೀರೇಂದ್ರ ಪಾಟೀಲ್ ಆಚೆ ಹಾಕಿದ್ರು, ತೀರೇ ಹೋದ್ರು ಪಾಪ. ದೇವರಾಜ್ ಅರಸು ತೀರೇ ಹೋದ್ರು, ಬಂಗಾರಪ್ಪ ತೀರೇ ಹೋದ್ರು. ಏನ್ ಭಾಷೆ ಅದು? ಎಷ್ಟು ಜನ ಬೇಕು ಲೀಡರ್ಗಳು ಇವ್ರು ಮುಗ್ಸಾಕಿರೋದು? ಒಂದ ಎರಡ ಇವ್ರು ಮುಗಿಸಿರೋದು. ರಾಜಕೀಯ ಆ ಕಾರಣಕ್ಕೆ ಅವ್ರು ಆ ಕಾರಣಕ್ಕೆ ಮುಖ್ಯಮಂತ್ರಿ ಆಗಿದ್ರು. ಆ ಕಾರಣಕ್ಕೆ ಈ ದೇಶದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಕಡೆ NDA ಪ್ರಬಲವಾಗಿ ಸಶಕ್ತವಾಗಿ ಎಲ್ಲ ಪಾರ್ಟ್ನರ್ಗಳನ್ನ ಜೊತೆಲಿ ಇಟ್ಕೊಳ್ಳುವಂಥ ಕೆಲಸ ಮಾಡಿದೆ. ಕಾಂಗ್ರೆಸ್ಸು ಈ ಹಳೆ ಇತಿಹಾಸನ ಕೆದಕಿ ಈಗ ನಡ್ಕೊಂತ ಇರೋ ರೀತಿಗಳು ನೋಡಿದ್ರೆ ಕಾಂಗ್ರೆಸ್ ಯಾರಿಗೂ ನಂಬಿಕೆಗೆ ಅರ್ಹವಲ್ಲದ ಪಾರ್ಟಿ. ಅಲ್ಲ, ಆ ನೀವು ಕಾರಣಕ್ಕೆ ಈ ಇಂಡಿಯಾ ಇರೋದಿಲ್ಲ. ಬಹಳ ದಿವ್ಸ. ಬಿಜೆಪಿನ ಒಗ್ಲು ಏನ್ ತೊಂದರೆ ಇಲ್ಲ. ಬಿಜೆಪಿ BSP ಪಾರ್ಟಿನ ಯಾವ ರೀತಿಯಾಗಿ ಎಲ್ಲಿಟ್ಟಿದೆ ಅನ್ನೋದು ಗೊತ್ತಿದೆ. ಮಾಯಾವತಿ ಅವರು ಯಾವ ಮಟ್ಟದಲ್ಲಿದ್ದರು, ರಾಷ್ಟ್ರೀಯ ನಾಯಕರಾಗಿದ್ರು. ಇವತ್ತು ಬಿಜೆಪಿ ಅವ್ರನ್ನ ಅದುಮಿ, ಅವರನ್ನ ದಾಳಿ ಮಾಡಿ, ಅವ್ರ ಮೇಲೆ IT ದಾಳಿ ಮಾಡಿ, ಅವ್ರ ಬ್ರದರ್ಗೆ CBI ದಾಳಿ ತೋರಿಸಿ ಎದುರಿಸಿ ಇವತ್ತು ಅವ್ರನ್ನ ರಾಜಕೀಯವಾಗಿ ಸರ್ವನಾಶ ಮಾಡಿಬಿಟ್ರು. ಅಕಾಲಿದಳ ಎಲ್ಲಿದೆ ಇವತ್ತು? ಶಿವಸೇನಾಗೆ ಏನಾಯಿತು? ಶಿವಸೇನಾಗೆ ಬಿಜೆಪಿ ಎಲ್ಲರನ್ನೂ ಮುಗಿಸ್ಕೊಂಡು ಬಂದಿರತಕ್ಕಂಥ ಪ್ರಾದೇಶಿಕ ಪಕ್ಷಗಳನ್ನ ಬಿಜೆಪಿ. ಅದನ್ನ ಇವತ್ತು ಏನೋ ಅವ್ರಿಗೆ ಅನುಕೂಲ ಆಗುತ್ತೆ, JDSನವ್ರಿಗೆ ಹೊಗಳಿದ್ರೆ ಅಥವಾ ಏನು ಸ್ವಲ್ಪ ಹೊಗಳಿದ್ರೆ 1 ಸೀಟೋ 2 ಸೀಟೋ ಕೊಡ್ಬೋದು ಅವ್ರಿಗೆ ಅಂತ ಅನ್ಸಿದೆ. ಹಂಗಾಗಿ ಅವ್ರು ಈಗ ಒಂದು ಮಾತು ನಾವು JDS ಜೊತೆಗೆ ಮೈತ್ರಿ ಮಾಡ್ಕೊಂಡು JDS ಜೊತೆಗೆ ರಾಜ್ಯ ಜನತೆ ಹಿಂಗೆ ಅದನ್ನ ತಿರಸ್ಕಾರ ಮಾಡಿದ್ರು, ಮೈತ್ರಿಯನ್ನ ತಿರಸ್ಕಾರ ಮಾಡಿದ್ರು. JDS ಜೊತೆಗೆ ನಾವು ಮುಳುಗಿದ್ವಿ. JDS ಯಾವತ್ತೂ ಕೂಡ ಒಳ ಒಪ್ಪಂದ ಸರ್, ಇವಾಗ ಭಾರತೀಯ ಜನತಾ ನಮ್ಮ ಗುರಿ ಒಂದೇ ಇರೋದು ಕಾಂಗ್ರೆಸ್ ಕಾಂಗ್ರೆಸ್ನ ಕರ್ನಾಟಕದಲ್ಲಿ ಸೋಲಿಸಬೇಕು ಅಷ್ಟೇ ಗುರಿ ನಮ್ದು. 1 ಸೀಟೋ 2 ಸೀಟ್ ಈ ಪ್ರಶ್ನೆನೇ ಇಲ್ಲ ಇಲ್ಲಿ. ದೇಶದ ರಾಜಕೀಯ ವ್ಯವಸ್ಥೆಯ ಭಸ್ಮಾಸುರ ಪಕ್ಷ ಅದು ಜನ ತೀರ್ಮಾನ ಮಾಡ್ಬಿಟ್ಟವ್ರ, ಅದನ್ನ ಜನ ತೀರ್ಮಾನ ಮಾಡವ್ರೆ ಯಾರನ್ನ ಉಳಿಸ್ಬೇಕು ಯಾರನ್ನ ಗೆಲ್ಲಿಸ್ಬೇಕು ಅಂತ. 2024 ಇನ್ನು 2 ತಿಂಗಳಷ್ಟೇ ಈ ಗ್ರಹಣ ಬಿಡ್ಲಿಕ್ಕೆ. ಈ ದೇಶದಲ್ಲಿ ಇರ್ತಿರ್ತಕ್ಕಂಥ 9.5 ವರ್ಷಗಳ ಗ್ರಹಣ ಬಿಡ್ಲಿಕ್ಕೆ 2 ತಿಂಗಳು ಸಾಕು. ಭಸ್ಮಾಸುರ ಯಾರು ಅಂದ್ರೆ ಬಿಜೆಪಿ, ನಾಗಪುರ ಸಂಘಟನೆ ಭಸ್ಮಾಸುರರು. ಎಲ್ಲ ಈ ದೇಶದ ಆರ್ಥಿಕತೆಯ ಮೇಲೆ ಕೈ ಇಟ್ಟು ಸುಟ್ಟಾಕಿದ್ದಾರೆ. ಕೆಲವು ಗುಜರಾತಿ ಉದ್ಯಮಿಗಳಿಗೆ ಗುಲಾಮಗಿರಿ ಮಾಡ್ತಾ ಇದ್ದಾರೆ. ದೇಶದಲ್ಲಿ 100 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ರೈತರ ಮೇಲೆ ಬನೆ ಎರೆದಿದ್ದಾರೆ. ರೈತರು ಇವತ್ತು ಹಾಹಾಕಾರದಲ್ಲಿದ್ದಾರೆ. ರೈತರ ಆದಾಯ ದ್ವಿಗುಣ ಇಲ್ಲಿ ಮೈನಸ್ ಅಲ್ಲಿ ಹೋಗ್ತಾ ಇದೆ. ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ. 400 ರೂಪಾಯಿ ಗ್ಯಾಸ್ ಸಿಲಿಂಡರ್ 1000 ರೂಪಾಯಿ ತಗೊಂಡ್ಬಂದ್ರು. ಇಡೀ ದೇಶದಲ್ಲಿ ಮಹಿಳೆಯರು ಕಣ್ಣೀರಾಗ್ತಾ ಇದ್ದಾರೆ. ಯಾವ ಯೋಜನೆಗಳನ್ನ ಒಂದ್ ಸೆಕೆಂಡ್. ಈಗ ಏನಂದ್ರೆ ಈಗ ನಿಮ್ದು 2 ರಾಷ್ಟ್ರೀಯ ಪಕ್ಷಗಳದ್ದು ಹೆಂಗಾಗಿದೆ ಅಂದ್ರೆ ಈಗ ನೀವು ಚುನಾವಣಾ ಇಶ್ಯೂನ ಇಲ್ಲಿ ಚರ್ಚೆ ಮಾಡ. ಈಗ ಚುನಾವಣಾ ಇಶ್ಯೂನೇ ಅಲ್ಲ, ಇದು ಟಿಕೆಟ್ ಇಶ್ಯೂ. ಇದು ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಟಿಕೆಟ್ ಇಶ್ಯೂ. ಯಾಕೆಂದ್ರೆ ಬಿಜೆಪಿ ವಕ್ತಾರರು ತಾವು ಭಸ್ಮಾಸುರರು. ನಾಗಪುರ ಸಂಘಟನೆ ಇದೆಯಲ್ಲ, ನಾಗಪುರ ಸಂಘಟನೆ ಭಸ್ಮಾಸುರ. ಆದ್ರೆ ಕಾಂಗ್ರೆಸ್ ಬಗ್ಗೆ ಹೇಳ್ತಾ ಇರೋರು ನಾಗಪುರ ಸಂಘಟನೆ ಭಸ್ಮಾಸುರ ಇದ್ದಂಗೆ ಸಂವಿಧಾನದ ಮೇಲೆ ಕೈಗಿಟ್ಟು ಭಸ್ಮಾಸುರ ಸುಡಕ್ ಹೋಗ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಮೇಲೆ ಕೈಗಿಟ್ಟು ಸುಡಕ್ ಹೋಗ್ತಾ ಇದ್ದಾರೆ. ನಾವು ಕಾಪಾಡಬೇಕಾಗಿದೆ. ದೇಶದ ಆರ್ಥಿಕತೆ ಮೇಲೆ ಕೈಗಿಟ್ಟು ಸುಡಕ್ ಹೋಗ್ತಾ ಇದ್ದಾರೆ ನಾಗಪುರ ಸಂಘಟನೆ. ನಾವು ಕಾಪಾಡಬೇಕಾಗಿದೆ. ಅದಕ್ಕಾಗಿ ಈ ಮೈತ್ರಿ ಇಂಡಿಯಾ ಮೈತ್ರಿಕೂಟ ಆದ್ರೆ JDS ಗೊತ್ತಿದೆ. ಆದ್ರೆ ಮಾಡ್ತಾರೆ ಅವರ ಪಕ್ಷ ಉಳಿಸಬೇಕಾಗಿದೆ. ಅದಕ್ಕಾಗಿ